next performance, we have a talented group of kids coming to the stage. They will be performing a skit about how Sharanu philosophy lives on, from the 12th century all the way to the 21st. Even 900 years later, these teachings are still loved by both adults and kids today. Please give a big round of applause as the group takes the stage. ಎಲ್ಲರಿಗೂ ಶರಣು ಶರಣಾರ್ಥಿ. ಧ್ಯಾನ ಜ್ಯೋತಿ ಜಗದ್ಗುರುಗಳಾದ ಬಸವಣ್ಣವರು ಪಾದಗಳಿಗೆ ನಮಸ್ಕರಿಸುತ್ತಾ ಅವರ ಬಗ್ಗೆ ಚಿಕ್ಕದಾಗಿ ಹೇಳಲು ಬಯಸುತ್ತೇನೆ. ಬಸವಣ್ಣವರ ಹುಟ್ಟಿದು ಬಸವಣ್ಣ ಬಾಗೇವಾಡಿ. ಗುರುಕುಲ ವಿದ್ಯಾಭ್ಯಾಸ ಮಾಡಿರು ಕೂಡಲ ಸಂಗಮದಲ್ಲಿ ಮತ್ತು ಲಿಂಗೈಕ್ಯವಾಗಿದ್ದನು ಕೂಡಲ ಸಂಗಮದಲ್ಲಿ. ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ. 12ನೇ ಶತಮಾನದ ಕನ್ನಡದ ತತ್ವಜ್ಞಾನಿ ಬಸವಣ್ಣವರು ಸಾಮಾಜಿಕ ಧಾರ್ಮಿಕ ಕ್ರಾಂತಿಕಾರಿ ವಿಚಾರಗಳಿಂದ ಜನರಲ್ಲಿರುವ ಲಿಂಗ ಜಾತಿ ಭೇದ ಮೂಢನಂಬಿಕೆಗಳ ವಿರುದ್ಧ ಧ್ಯಾನದ ಅರಿವು ಮೂಡಿಸಿದ್ದರು. ವಚನಗಳ ಮೂಲಕ ಜನರಿಗೆ ತಿಳಿಸಿದ್ದರು. ಅನುಭವ ಮಂಟಪ ಸ್ಥಾಪಿಸಿ ಜನರಿಗೆ ಮುಕ್ತ ಅಭಿಪ್ರಾಯ ಹೇಳಲು ಅವಕಾಶ ಮಾಡಿಕೊಟ್ಟರು. ಅವರ ಘೋಷವಾಕ್ಯ ಕಾಯಕವೇ ಕೈಲಾಸ. ಬಸವಣ್ಣವರು ಒಂದ ವಚನ ಕೇಳಿ. Calavera, colaveira, Usunoia beira, Tanessa parabeira, Didi ayu beira, Iranga sutti, Bahiranga sutti, Kusimio, vai sopari. ಅಕ್ಕಮಹಾದೇವಿ. ಇವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಹುಟ್ಟಿದ್ದು ಉಡತಡಿಯಲ್ಲಿ. ಕನ್ನಡದ ಪ್ರಪ್ರಥಮ ಕವಯಿತ್ರಿ, ಸ್ತ್ರೀವಾದಿ, ಧೈರ್ಯವಂತಲು. ಬಾಲ್ಯದಿಂದಲೇ ಚನ್ನಮಲ್ಲಿಕಾರ್ಜುನ ಭಕ್ತಲು. ಲೌಕಿಕ ಜೀವನ ತೊರೆದು ಕೇಶಾಂಬರಿಯಾಗಿ ನಡೆದು ಎಲ್ಲರಿಗೂ ಮಾದರಿಯಾದಳು. ಅಕ್ಕನ ಒಂದು ವಚನ ಕೇಳಿ. ಹಸಿವಾದೊಡೆ ಭಿಕ್ಷಣಗಳುಂಟು, ತ್ರಿಷೆಯಾದೊಡೆ ಕೆವೆ ಬಾವಿಗಳುಂಟು, ತ್ರಿಷೆಯಾದೊಡೆ ಕೆವೆ ಬಾವಿಗಳುಂಟು, ಶಯನಕ್ಕೆ ಹಾಲು ದೇಗುಲಗಳುಂಟು, ಶಯನಕ್ಕೆ ಹಾಲು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗತಕ್ಕೆ ನೀಯನಗುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗತಕ್ಕೆ ನೀಯನಗುಂಟು, ಹಸಿವಾದೊಡೆ ಭಿಕ್ಷಣಗಳುಂಟು, ತ್ರಿಷೆಯಾದೊಡೆ ಕೆರೆ ಬಾವಿಗಳುಂಟು. ಐದಕ್ಕಿ ಲಕಮ್ಮ. ಇವರ ಅಂಕಿತ ನಾಮ ಅಮರೇಶ್ವರ. 5 ತಂದ ಬೆತ್ತದಲ್ಲಿ ಕಸ ಕಲ್ಲು ಬೇರೆ ಪರ್ದಿಸುವುದು ಇವರ ಕಾಯಕವಾಗಿದ್ದು. ಈ ಭತ್ತದಿಂದ ಜನರಿಗೆ ಊಟ ಮಾಡ್ತಿದ್ದರು. ಈಗ ಒಂದು ವಚನ ಕೇಳಿ. ಆ
ಆಸೆ ಎಂಬುದು ಅರಸನ್ನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಆಸೆ ಎಂಬುದು ಅರಸನ್ನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಈ ಸಖಿಯ ಆಸೆ ನಿಮಗೇಕೆ, ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ. ಈ ಸಖಿಯ ಆಸೆ ನಿಮಗೇಕೆ, ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ. ದೂರ ಮಾರಯ್ಯ, ದೂರ ಮಾರಯ್ಯ. ಹೆಳವನಕಟ್ಟೆ ಗಿರಿಯಮ್ಮ. ಇವರ ಅಂಕಿತನಾಮ ಹೆಳವನಕಟ್ಟೆ ರಂಗ. 18ನೇ ಶತಮಾನದ ಹರಿದಾಸಿಯಲ್ಲಿ ಒಬ್ಬರು ತಮ್ಮ ಕೀರ್ತನೆ, ದಾಸರ ಪದ, ಹಾಡುಗಳು ಮೂಲಕ ಜನರಿಗೆ ಹರಿಹರ ಸಮಾನತೆ ಮೂಡಿಸಿದ್ದರು. ಈಗ ಇವರ ಒಂದು ದಾಸರ ಪದ ಕೇಳಿ. ಈತಲಿಂಗ ದೇವ ಶಿವನು, ಆತರಂಗ ಧಾಮ ವಿಷ್ಣು. ಈತಲಿಂಗ ದೇವ ಶಿವನು, ಆತರಂಗ ಧಾಮ ವಿಷ್ಣು. ಮಾತು ಕೇಳು ಮಂಕು ಮನುಜ, ಮಂದ ಅಹಂಕಾರ ಬಿತ್ತು. ಮಾತು ಕೇಳು ಮಂಕು ಮನುಜ, ಮಂದ ಅಹಂಕಾರ ಬಿತ್ತು. ಡಾಕ್ಟರ್ ಸಿದ್ದೇಶ್ವರ ಸ್ವಾಮೀಜಿ. 19ನೇ ಶತಮಾನದ ಆಧ್ಯಾತ್ಮಿಕ ಚಿಂತಕಾರರು. PhD ಮಾಡಿ ಪ್ರೊಫೆಸರ್ ಕೆಲಸ ಬಿಟ್ಟು ಸನ್ಯಾಸಿ ಆದರು. ಬಸವಣ್ಣವರ ವಚನ, ಶಂಕರಾಚಾರ್ಯ, ಅದ್ವೈತ ಎರಡನ್ನೂ ಬೇರಿಸಿ ಜನರಿಗೆ ಅನುಭವ ತಿಳಿಸಿದ್ದರು. ಧ್ಯಾನ, ಯೋಗ, ಸರಳ ಜೀವನ, ಪ್ರಾಮಾಣಿಕತೆ, ವೈರಾಗ್ಯ, ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಜನರಲ್ಲಿ ತಿಳಿಸಿದ್ದರು. ಬಿಜಾಪುರಿನಲ್ಲಿ ಧ್ಯಾನ ಯೋಗಾಶ್ರಮ ಸ್ಥಾಪಿಸಿದ್ದರು. ಇವರ ಒಂದು ಹಿತನುಡಿ ಕೇಳಿ. ಧರ್ಮ ಕರ್ಮ ಅಂದ್ರ ಸ್ವಲ್ಪ ಎಲ್ಲರಿಗೂ ಸಹಾಯ ಮಾಡಬೇಕು. ನನಗ ನನಗ ತನಗ ತನಗ ಅಂತ ಬದುಕಬಾರ್ದು. ದೇವರು ಎಲ್ಲ ಕೊಡ್ತೈತಿ, ಸ್ವಲ್ಪ ಎಲ್ಲರಿಗೂ ಹಂಚ್ಕೊಡ್ರಿ. ಎಷ್ಟು ಆನಂದ ಇರ್ತೈತಿ ವಿಚಾರ ಮಾಡ್ರಿ. ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ. 21ನೇ ಶತಮಾನದ ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯಾದವರ ಭಾರತ ಕಂಡ ಅತಿ ದೀರ್ಘ ಆಯುಷಿ ಯತಿಗಳಲ್ಲಿ ಒಬ್ಬರು. ಮಾಗಡಿ ವೀರಾಪುರದಲ್ಲಿ ಜನನ, 111 ವರ್ಷ ಜೀವಿತಾವಧಿಯಲ್ಲಿ 78 ವರ್ಷ ದೀರ್ಘ ಸಮಾಜ ಸೇವೆ. ಇವರ ಹಸಿದವರಿಗೆ ಅನ್ನ, ಕಲಿಯುವವರಿಗೆ ಪುಸ್ತಕ ಕೊಡಿ, ಇದೇ ದೇವರ ಪೂಜೆ ಎಂದು ಹೇಳಿದರು. ಲಕ್ಷಾಂತರ ಮಕ್ಕಳಿಗೆ ವಸತಿ, ಅಕ್ಷರ, ತ್ರಿವಿಧ ದಾಸೋಹ ಪರಂಪರೆ ತಂದವರು. ತುಮಕೂರಿನಲ್ಲಿ ಸಿದ್ಧಗಂಗಾ ಮಠ ಸ್ಥಾಪಿಸಿದರು. ದೇಶ ವಿದೇಶಗಳಲ್ಲಿ ಜನರು ತಮ್ಮ ಜೀವನ ರೂಪಿಸಿಕೊಂಡರು. ಸ್ವಾಮಿಗಳಿಗೆ ಚಿರಋಣಿ ಆಗಿದರು. ಇವರ ತೋರಿಸಿಕೊಟ್ಟ ಹಾದಿಯಲ್ಲಿ
ನಮ್ಮ ಅಲಿವು ಸೇವೆ ಮಾಡುತ್ತಾ ಬೆಳೆಯೋಣ. ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡೋ ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡೋ ದೈವ. Give them a big round of applause. Good job, everybody. Please introduce yourself with your name and age. My name is Vajvika and I'm 9. What's your name? Today, How old are you? my name is Yashashwi and I'm 6. My name is Arna and I'm 8. My name is Rihanna and I'm 6. My name is Juan and I'm 4. My name is Sanvi. I'm 11. My name is Shrenika and I'm 13. And were you guys nervous? What? Were you guys nervous? Yeah? No. Yes. Yes. No. Yes. No. All right, let's give them another big round of applause. ಒಂದು ನಿಮಿಷ ಹಲೋ ಒಂದು can all the parents or whoever made them dress everything, can they come on the stage? Just give all the parents a big round of applause for getting these kids. I know it's like we all have kids, how hard it is to get this. ಇವ್ರಿಗೆಲ್ಲ ಇಷ್ಟು ಮಾಡಿಸೋದು ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆಲ್ಲ ಗೊತ್ತು, ಬಟ್ ಅವರಿಗೆಲ್ಲ ಇಷ್ಟು ಮಾಡಿಸ್ಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟಪಟ್ಟಿದ್ದಾರೆ. Thank you all the parents for taking this initiative. It's really, really wonderful to see all the kids in this costume. Thank you.